ಇನ್ನು ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣದ ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಸೌಜನ್ಯ ತಾಯಿ ಕುಸುಮವತಿ ಸಲ್ಲಿಕೆ ಮಾಡಿದಂತಹ ಅರ್ಜಿಯ ವಿಚಾರಣೆ ನಡೆಸಿದ ಕೋರ್ಟ್ ಯಾವ ರೀತಿಯ ತನಿಖೆಯನ್ನ ನಡೆಸಬೇಕು ಎನ್ನುವಂತಹ ಕುರಿತು ಆದೇಶವನ್ನ ಕೂಡ ಕಾಯ್ದಿರಿಸಿರುವಂತದ್ದು. ಇನ್ನು ಸಿಬಿಐಗೆ ತರಾಟೆ ತೆಗೆದುಕೊಂಡಿರತಕ್ಕಂಥ ಸುಪ್ರೀಂ ಕೋರ್ಟ್ ತನಿಖಾಧಿಕಾರಿ ಘಟನಾ ಸ್ಥಳಕ್ಕೆ ಯಾಕೆ ಹೋಗಿಲ್ಲ ಅಂತ ಕೂಡ ಕೋರ್ಟ್ ಪ್ರಶ್ನೆ ಮಾಡಿದೆ. ಈ ಸಂದರ್ಭದಲ್ಲಿ ಅಲ್ಲದೆ ಎಸ್ಐಟಿ ರಚನೆ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಸರ್, 14 ವರ್ಷದಿಂದ ಸರಿಯಾದ ತನಿಖೆ ಆಗಿಲ್ಲ ಅಂತ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಆದರೆ ಈ ಆದೇಶದ ಮೇರೆಗೆ ನಮ್ಮ ಮುಂದೆ ಒಂದಷ್ಟು ಪ್ರಶ್ನೆಗಳು ಕೂಡ ಬರುತ್ತೆ ಸರ್. 14 ವರ್ಷಗಳ ವನವಾಸ ಸೌಜನ್ಯ ಪ್ರಕರಣದಲ್ಲಿ ಈಗಲಾದರೂ ಬಗೆಹರಿಯುತ್ತಾ, ಇವಾಗಾದರೂ ಮುಗಿಯುತ್ತಾ, ಮುಚ್ಚಿಟ್ಟಂತಹ ಸತ್ಯಗಳು ಹೊರಗೆ ಬರುತ್ತಾ, ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಇರುವಂಥದ್ದು. ಆದರೆ ಸುಪ್ರೀಂ ಕೋರ್ಟ್ನ ಈ ಆದೇಶ ಒಂದು ಹೊಸ ಅಧ್ಯಾಯ ಆಗಬಹುದಾ ಸೌಜನ್ಯ ಪ್ರಕರಣದಲ್ಲಿ? ಸುಪ್ರೀಂ ಕೋರ್ಟು ಈಗ ಆದೇಶಕ್ಕೆ ಕಾಯ್ದಿರಿಸಿದೆ. ಹೌದು, ಮರು ತನಿಖೆಗೆ ಆದೇಶ ಮಾಡ್ಬೋದು ಅನ್ನುವಂಥ ಒಂದು ಸಂಭ್ರಮದಲ್ಲಿ ಆ ತಂಡ ಇದ್ದಂಗೆ. ಮರು ತನಿಖೆ ಏನಾದರೂ ಆಗೋಯ್ತು ಅಂತಂದರೆ ಒಂದಷ್ಟು ಸತ್ಯಾಸತ್ಯತೆಗಳ ಆಚೆ ಬೀಳುವಂಥ ಪ್ರಯತ್ನ ಆಗಬಹುದು. ಸುಪ್ರೀಂ ಕೋರ್ಟು ಇವರಿಗೆ ತಪರಾಕಿ ಹೆಂಗಾಕಿರೋದು ಅಂತಂದರೆ CBI ಅಧಿಕಾರಿಗಳು ಆ ಸ್ಥಳಕ್ಕೆ ಯಾಕೆ ಖುದ್ದು ಭೇಟಿ ಕೊಡಲಿಲ್ಲ ಅನ್ನುವಂಥದ್ರಿಂದ ಶುರು ಮಾಡಿಕೊಂಡು ಯಾಕೆ ಇಷ್ಟೊಂದು ಎಳೆದರಿ ಅಂತಲೂ ಶುರು ಮಾಡಿಕೊಂಡಿದೆ. ಸುಪ್ರೀಂ ಕೋರ್ಟ್ ತುಂಬ ದೊಡ್ಡ ಮಟ್ಟದ ಒಂದು ಆದೇಶವನ್ನು ಮಾಡಲಿ ಅನ್ನುವಂಥದ್ದು ಸೌಜನ್ಯ ಪ್ರಕರಣದ ಪರವಾಗಿ ನಿಂತಿರುವಂಥವ್ರು. ಆ ಕೇಸು ಅದು ಎಷ್ಟು ಮಟ್ಟಕ್ಕೆ ನೋವು ತಂದುಬಿಡುತ್ತೆ ಅಂತಂದರೆ ಇಡೀ ಹೆಣ್ಣು ಕುಲವೇ ಅದರಲ್ಲಿ ನಾಶ ಆಗೋಯ್ತಾ ಅನ್ನುವಂಥದ್ದೇ ಬಂದ್ಬಿಡೋದು. ನಮಗೆ ಸೌಜನ್ಯ ಪ್ರಕರಣ ಬಂದಾಗ ಸುಮಾರು ಜನಕ್ಕೆ ರಕ್ತ ಕುದಿಯುತ್ತೆ. ಎಂಥ ಹೆಣ್ಣುಮಗು ಅದನ್ನು ಬಲಿ ತಗೊಂಡು ಬಿಟ್ರಲ್ಲ ಇವರು ಅಂತ ಜರ್ಜರಿತ ಪರಿಸ್ಥಿತಿಗೆ ತಂದುಬಿಟ್ರಲ್ಲ. ಕಳೆದ 2012 ಅಕ್ಟೋಬರ್ 9 ನಡೆಯುತ್ತೆ ಅದು. ಅತ್ಯಾಚಾರ ಎಷ್ಟು ಘೋರ ಇತ್ತು ಅಂತಂದರೆ ಯಾವ ಕಾರಣಕ್ಕೂ ಈ ಶಿಕ್ಷೆ ತಪ್ಪಿಸ್ಕೊಳ್ಬಾರ್ದು, ಈ ತಪ್ಪಿತಸ್ಥ ಅನ್ನುವಂಥದ್ದು ಒಂದು ಬಂದ್ಬಿಡ್ತು. ಆರೋಪ ಯಾರ ಮೇಲೆ ಬರುತ್ತೋ, ಆ ಸಂತೋಷ್ ರಾವ್ ಅನ್ನುವಂಥವ್ನು ಬರ್ತಾನೆ, ಅವನನ್ನು ಏನೋ ಒಂದು ಲೆಕ್ಕಾಚಾರದಲ್ಲಿ ತಪ್ಪಿಸ್ಕೊಂಡು ಈಚೆ ಬರ್ತಾರೆ. ಆದರೆ ಸರಿಯಾದ ವ್ಯಕ್ತಿ ಯಾರೇ ಹಿಂದೆ ಇದ್ದಾರೆ, ಧರ್ಮಸ್ಥಳದ ಆ ಗ್ರಾಮದಲ್ಲಿ ನಡೆದಿದ್ದಾದ್ರೆ ಏನು, ಅವತ್ತಿನ ರಾತ್ರಿಗೆ ಹೇಳೋದಕ್ಕೆ ಒಂದೇ ಒಂದು ಸಾಕ್ಷಿಗಳು ಸಿಗದೇ ಇರೋ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಘೋರವಾದ ಮಳೆ ಅವತ್ತು. ಆ ಹೆಣ್ಮಗು ಅದು ಯಾವ ಕಷ್ಟದಲ್ಲೇ ಇರಬೇಕು ಅನ್ನುವಂಥದ್ದು ಸತ್ತ ಮೇಲ್ಗಡೆ 14 ವರ್ಷ ಆಗೋಯ್ತು. ಸಾಯೋ ದಿನದಿಂದ ಇವತ್ತಿವರೆಗೂ 14 ವರ್ಷ ವನವಾಸದಲ್ಲಿದ್ದಂಗಿದೆ. ಇವತ್ತೇನಾದರೂ ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಆದೇಶ ಮಾಡಿದ್ರೆ ಒಂದು ಮಗ್ಗಲು ಬದಲಿಸುತ್ತೆ ಸೌಜನ್ಯ ಆತ್ಮ ಅಂತ ಅನ್ಸುತ್ತೆ. ಯಾಕಂದರೆ ತುಂಬ ದೊಡ್ಡ ಮಟ್ಟದ ಕೇಸು, ಆಕೆಯೂ ಕೂಡ ತುಂಬ ದೊಡ್ಡ ಮಟ್ಟದ ಶಕ್ತಿಯಾಗಿ ನಿಂತುಕೊಳ್ತಾಳೆ ಅನ್ನುವಂಥ ಭರವಸೆ ಇಡೀ ಸೌಜನ್ಯ ಪರ ಯಾರು ನಿಂತ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಇತ್ತು. ಇವತ್ತು ಆ ಬಂಗ್ಲಾ ಗುಡ್ಡದ ಕೇಸ್ಗಳ ನಂತರದಲ್ಲಿ ಅದು ಎಂಥ ನಾಟಕೀಯ ತಿರುವೇ ಪಡ್ಕೊಂಡಿರಲಿ, ಆದರೆ ಆ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಇದೇ ಸೌಜನ್ಯ ತಾಯಿ 74 ಶವಗಳನ್ನು, ಮಕ್ಕಳು ಮತ್ತು ಮಹಿಳೆಯರ ಶವಗಳನ್ನು ಕಾನೂನು ಬಾಹಿರವಾಗಿ ಹೂತಿಡಲಾಗಿದೆ ಅನ್ನುವಂಥದ್ದನ್ನು ತಗೊಂಬರ್ತಾರೆ. ಇಲ್ಲಿ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಬರ್ತಾನೆ. ಒಂದಷ್ಟು ನಾಟಕೀಯ ಬೆಳವಣಿಗೆಗಳಾಗೋಗುತ್ತೆ. ನಿನ್ನೆ ಆ ಚಿನ್ನಯ್ಯನ ವಿಚಾರದಲ್ಲಿ 200 ಕೋಟಿಯ ಪ್ರಕರಣಕ್ಕೆ ಅರ್ಜಿ ತಿರಸ್ಕಾರ ಆಗುತ್ತೆ. ಎಲ್ಲ ಗೆಲುವು ಆಗ್ತಾ ಇರೋದು ನೋಡಿದ್ರೆ ಸೌಜನ್ಯ ಪರವಾಗಿ ನಿಂತಿರುವಂಥವರಿಗೆ, ಸೌಜನ್ಯ ಕೇಸಲ್ಲಿ ನೊಂದು ಬೆಂದಿರುವವರಿಗೆ, ಯಾಕಂತಂದರೆ ಕಳಂಕಗಳು ಒಂದೆರಡಲ್ಲ. ಸೌಜನ್ಯ ಪರವಾಗಿ ನಿಂತಿರುವ ಸೌಜನ್ಯ ತಾಯಿಯನ್ನು ಬಿಟ್ಟಿಲ್ಲ ಈ ಕಿರಾತಕರು. ಆ ಹೆಣ್ಮಗು ಸತ್ತಾದ ಮೇಲೆ ಅವ್ರ ಮನೆಯವ್ರನ್ನೂ ಕೂಡ ನುಂಗೋದಕ್ಕೆ ನೋಡಿಬಿಟ್ರು ಕಿರಾತಕರು. ಅದಾದ ನಂತರದಲ್ಲಿ ಆಗಿರುವಂಥ ಬೆಳವಣಿಗೆಗಳು, ಯಾರಾದರೂ ಹೋರಾಟಗಾರರು ಹೋದರೆ ಅವನ ಆಸ್ತಿ ಎಷ್ಟು, ಅವನ ಕೇಸುಗಳೇನು? ಅರೆ, ಹೋರಾಟಕ್ಕೆ ಬಂದು ನಿಂತಾಗ ಹೋರಾಟವನ್ನು ಮಾತ್ರ ನೋಡಿ. ಒಂದು ಅನ್ಯಾಯದ ವಿರುದ್ಧವಾಗಿ ಪ್ರತಿಭಟಿಸೋಕ್ಕೆ ಬಂದಾಗ ಆ ಮನಸ್ಸನ್ನು ಕುಗ್ಗಿಸುವಂಥ ಪ್ರಯತ್ನನೇ ಮಾಡಬಾರ್ದಾಗಿತ್ತು. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಯಾರಾದರೂ ಬಂದಿದ್ದರೆ ಅದಕ್ಕೆ ಮಾತ್ರ ಸೀಮಿತವಾಗಿಸ್ಕೋಬೇಕು. ಆದರೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಇನ್ನೊಂದು ಮಾಡೋದಕ್ಕೆ, ಮತ್ತೊಂದು ಮಾಡೋದಕ್ಕೆ ಅವಶ್ಯಕತೆ ಇರಲಿಲ್ಲ. ಕೋರ್ಟ್ನಲ್ಲಿ ಪ್ರಕರಣವನ್ನು ಈ ಮಟ್ಟಕ್ಕೆ ಎಳೆದಾಡಿದ ವಿಚಾರ ಏನಿದೆ ಅಲ್ಲ, ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ನಿಂತುಕೊಂಡು ಆ ತಾಯಿ ಇವರೆಲ್ಲ ಹೇಳ್ತಾರೆ ಸೆರಗೊಡ್ಡಿ ಬೇಡ್ಬಿಟ್ರು, ಸೆರಗೊಡ್ಡಿ ಬೇಡ್ತಾ ಇರೋದು ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಅಲ್ಲ ತಾಯಿ. ತನ್ನ ಮಗಳನ್ನು, ಹದಿಹರೆಯದ ಮಗಳನ್ನು ಕಳ್ಕೊಂಡಿರೋ ನೋವು ಎಂಥ ದುಡ್ಡುಗಾದ್ರೂ ಇರಲಿ, ಏನೇ ಆಗಿರಲಿ, ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ, ಆ ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ. ನೀವು ಆರೋಪಗಳನ್ನು ಸುಮ್ಮನೆ ಆ ತಾಯಿ ಮೇಲೆ ಹೊರಿಸ್ಬಿಟ್ರಲ್ಲ. ಆ ಹೆಣ್ಮಗು ಸತ್ತಿರೋ ದಿನದಿಂದನೂ ಇವತ್ತಿನವರೆಗೂ ಬಿಡ್ತಾ ಇಲ್ಲ. ನೀವು ಎಳೆದಾಡ್ತಾನೇ ಇದ್ದೀರಿ. ನನಗನ್ಸೋದು ಆಕೆ ಸತ್ತ ದಿನದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೆ ಎಳ್ಕೊಂಡು ಬಂದ್ರಲ್ಲ, ಆ ನೋವೇ ದೊಡ್ಡದಾಯ್ತಾ ಅಂತ. ನಿಜಕ್ಕೂ ಆತ್ಮಕ್ಕೆ ಆ ಪರಿಚಯದ ಲೆಕ್ಕ ಇದ್ದರೆ ತುಂಬ ದೊಡ್ಡ ಶಕ್ತಿಯಾಗಿ ಆಕೆ ನಿಂತ್ಕೊಳ್ಳೋದು. ಯಾಕಂದರೆ ಸೌಜನ್ಯ ದೇವಿ ಅನ್ನೋ ಲೆಕ್ಕಕ್ಕೆ ಅವರೆಲ್ಲ ಹೇಳ್ಕೊಂಬರ್ತಾಯಿದ್ದಾರೆ. ಯಾಕಂದರೆ ಆ ಸಾವಿನ ನಂತರದಲ್ಲಿ ಅಲ್ಲಿಯ ಸುತ್ತಮುತ್ತಲು ನಡೆಯುವಂಥ ಕೆಲ ಅನಾಚಾರಗಳ ಬೆಳಕಿಗೆ ಬರ್ತಾ ಹೋದು.
ಅಲ್ಲಿಗೆ ಅದೊಂದು ಸಾಕ್ಷಿ ಆಗಬೇಕಾಗಿತ್ತು, ಆಕೆಯ ಪ್ರಾಣ ಹೋಯಿತು, ಅದಾದ ನಂತರದಲ್ಲಿ ಕೆಲ ಅನಾಚಾರಗಳು ಈಚೆ ಬರ್ತಾ ಇದ್ದಾವೆ. ಹಾಗಾಗಿ ಅದೊಂದು ಶಕ್ತಿ, ಅದು ಹೆಣ್ಣು ಮಗುವಲ್ಲ ಅನ್ನುವಂಥದ್ದನ್ನು ತುಂಬ ದೊಡ್ಡ ಬಳಗ ನಂಬುತ್ತಾ ಇದೆ. ಆ ಬಳಗ ನ್ಯಾಯದ ನಿರೀಕ್ಷೆಯಲ್ಲಿದೆ. ಸುಪ್ರೀಂ ಕೋರ್ಟು ಇವತ್ತು ಮರು ತನಿಖೆಯ ಆದೇಶಕ್ಕೆ ಕಾದಿದ್ದಂಗಿದೆ. ಹಾಗಾಗಲಿ ಮರು ತನಿಖೆಯ ರೂಪದಲ್ಲಿ ಸೌಜನ್ಯಗೊಂದು ನ್ಯಾಯ ಸಿಗಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.